ಇಲ್ಲಿ ನೋಡ್ರಿ 4.1 ಹೌದಾ ಎಕ್ಸರ್ಸೈಸ್ ಎ ಸರ್ಕ್ಯುಲರ್ ಕಾಯಿಲ್ ಆಫ್ ವೈರ್ ಕನ್ಸಿಸ್ಟಿಂಗ್ ಆಫ್ 100 ಟರ್ನ್ಸ್. ಹೌದಾ ಈ ಥರ ಒಂದು ಸರ್ಕ್ಯುಲರ್ ಕಾಯಿಲ್ ಇರ್ತದಲ್ರಿ, ಇದರಲ್ಲಿ ಎಷ್ಟು ಟರ್ನ್ಸ್ ಇರ್ತಾವಂದರೆ ನಂಬರ್ ಆಫ್ ಟರ್ನ್ಸ್ ಎಷ್ಟದಾವ ಇಲ್ಲಿ ಅಂದರೆ 100 ಟರ್ನ್ಸ್ ಅಂತೇಳಿ ಕೊಟ್ಟಾರ. 100 ಟರ್ನ್ಸ್. ಈಚ್ ಆಫ್ ರೇಡಿಯಸ್ 8 ಸೆಂಟಿಮೀಟರ್ ಕ್ಯಾರೀಸ್ ಎ ಕರೆಂಟ್ ಆಫ್ 0.40 ಆಂಪಿಯರ್. ಹೌದಾ ರೇಡಿಯಸ್ ಎಷ್ಟು ಕೊಟ್ಟಾರ ಇಲ್ಲಿ 8 ಸೆಂಟಿಮೀಟರ್ ಕೊಟ್ಟಾರ. ಕರೆಂಟ್ ಎಷ್ಟಿರ್ತೈತಪ್ಪ ಅಂತಂದರೆ 0.4 ಆಂಪಿಯರ್ ಅಥವಾ 40 ಆಂಪಿಯರ್. ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಹೌದಾ ಈ ಮ್ಯಾಗ್ನೆಟಿಕ್ ಫೀಲ್ಡ್ದು ವ್ಯಾಲ್ಯೂ ಏನಿರ್ತದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ಲಿ ಸೆಂಟರ್ ಆಫ್ ದ ಕಾಯಿಲ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರ್ತೈತಿ ಅನ್ನೋದು ಕ್ವಶನ್ ಮಾರ್ಕ್ ಇದೆ. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸಿ ಎನ್. ಸೊ ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್, ದಟ್ ಈಸ್ 100 ಟರ್ನ್ಸ್. ಹೌದಾ ಆರ್ ಅಂದರೆ ಎಷ್ಟು ಕೊಟ್ಟಾರಪ್ಪ ಇಲ್ಲಿ, ಆರ್ ಅಂದರೆ 8 ಸೆಂಟಿಮೀಟರ್ ಕೊಟ್ಟಾರ. ಇದನ್ನ ಏನಂತ ಹೇಳಿತ್ತು ಅಂತೀವಿ ನಾವು ಅಂದರೆ ಡಿಸ್ಟೆನ್ಸ್ ಅಂತ ಹೇಳಿತ್ತು ಅಂತೀವಿ. ಸೆಂಟಿಮೀಟರ್ ಇದ್ದಿದ್ದು ಮೀಟರ್ನಲ್ಲಿ ಮಾಡ್ಬೇಕಂದ್ರೆ 8/100. ಹೌದಾ ನೆಕ್ಸ್ಟ್ ನೋಡ್ರಿ ಕರೆಂಟ್ ಅಂದರೆ ಎಷ್ಟು ಕೊಟ್ಟಾರ 0.40 ಆಂಪಿಯರ್. ಹೌದಾ ನೆಕ್ಸ್ಟ್ ಬಿ ಈಸ್ ಈಕ್ವಲ್ಸ್ ಟು μ0I ಡಿವೈಡೆಡ್ ಬೈ 2R ಇಂಟು ಎನ್. ನೆಕ್ಸ್ಟ್ ನೋಡ್ರಿ μ0 ಅಂದರೆ π ಇಂಟು 10⁻⁻⁷ ಇಂಟು ಕರೆಂಟ್ ಅಂದರೆ 0.4 ಡಿವೈಡೆಡ್ ಬೈ ಇಂಟು ನಂಬರ್ ಆಫ್ ಟರ್ನ್ಸ್ ಅಂದರೆ 100. 2 ಇಂಟು ಡಿಸ್ಟೆನ್ಸ್ ಏನು ಕೊಟ್ಟರೆ 8/100 ಆಗ್ತದೆ. ಹೌದಾ ನೆಕ್ಸ್ಟ್ ಇಲ್ಲಿ ಡೆಸಿಮಲ್ ಕ್ಯಾನ್ಸಲ್ ಮಾಡಿದರೆ ಇಂಟು 10 ಆಗ್ತೈತಿ. 0 0 ಕ್ಯಾನ್ಸಲ್, 4 1 × 4, 4 2 × 8. ಹೌದಾ ನೆಕ್ಸ್ಟ್ ಇಲ್ಲಿ ಆ್ಯಕ್ಚುಲಿ 4 ಬರ್ಬೇಕು, 4π ಆಗ್ತದೆ. ಹೌದಾ ನೆಕ್ಸ್ಟ್ ಇಲ್ಲಿ 2 ಇಂಟು 2 ಎಷ್ಟಾಗ್ತದೆ 4. ಹೌದಿಲ್ಲ ರೀ 4 4 ಏನಾಯಿತು ಕ್ಯಾನ್ಸಲ್ ಆಯಿತು. ಅಂದರೆ ರಿಮೈನಿಂಗ್ ಏನು ಉಳಿತಿದೆ ಇಲ್ಲಿ 10 ಏನಾಗ್ತದೆ ಮೇಲೆ ಮಲ್ಟಿಪ್ಲೈಡ್ ಆಗ್ತೈತಿ. π ಇಂಟು 10⁻⁻⁷ ಇಂಟು. ಹೌದಾ ನೆಕ್ಸ್ಟ್ ಇಲ್ಲಿ ಏನೈತಿ 100 ಐತಿ ಇಂಟು 10 ಮೇಲೆ ಹೋದರೆ 10 ಆಗ್ತೈತಿ, ಮಲ್ಟಿಪ್ಲೈಡ್ ಆಗ್ತೈತಿ 100 ಇಂಟು 10. ಹೌದಾ π ಅಂದರೆ 3.142 ಇಂಟು 10⁻⁻⁷. 100 ಇಂಟು 10 ಅಂದರೆ 1000 ಅಂದರೆ 10⁻³ ಅಂತೇಳಿ ಬರ್ತೀವಿ ನಾವು. ಹೌದಿಲ್ಲ ರೀ ಇದ್ರ ನೆಕ್ಸ್ಟ್ ಏನಂತೇಳಿ ಬರ್ತೀವಿ ನಾವು ಅಂದರೆ 3.142 ಇಂಟು 10⁻⁻⁷ 3 ಅಂದರೆ 10⁻⁻⁴ -7 ಅಂದರೆ 10⁻⁻⁴ ಟೆಸ್ಲಾ. ದಿಸ್ ಈಸ್ ದ ಫೈನಲ್ ಆನ್ಸರ್.